ಸರ್, ಇವತ್ತು ಜನಗಳು ಏನು ತೀರ್ಪು ಕೊಟ್ಟಿದ್ದಾರೆ, ಕುಮಾರಣ್ಣನಿಗೆ ಅಮೋಘವಾದಂಥ ಜನಬೆಂಬಲದೊಂದಿಗೆ ಗೆದ್ದಿದ್ದಾರೆ. ಇವತ್ತು ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಕುತಂತ್ರ ರಾಜಕಾರಣ ಮಾಡಿದ್ರು ಅದೆಲ್ಲ ಜನಗಳ ಮುಂದೆ ನಡೆಯಲ್ಲ ಅಂತೇಳ್ಬಿಟ್ಟು ಜನ ತೋರಿಸ್ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ, ಜನಗಳ ಹತ್ರ ನಾವು ಅವ್ರಿಗೆ ಏನು ಸೇವೆ ಮಾಡ್ತೀವಿ, ಅವ್ರ ಹತ್ರ ಯಾವ ರೀತಿ ನಡ್ಕೊಳ್ತೀವಿ ಅದನ್ನೇ ಜನ ಎತ್ತಿ ಹಿಡಿಯೋದು. ಇವತ್ತು ಆ ಕೆಲಸ ಆಗಿದೆ. ಗ್ರಾಮಾಂತರದಲ್ಲಾಗಲಿ, ಮಂಡ್ಯದಲ್ಲಾಗಲಿ, ಕೋಲಾರದಲ್ಲಾಗಲಿ ಇದೆಲ್ಲ ನಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಜನ. ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಒಕ್ಕಲಿಗರ ಓಟು ತುಂಬ ಜಾಸ್ತಿ ಇದೆ. ಆಮೇಲೆ ಮೋದಿ ಅಲೆಯಿಂದ ಸುಧಾಕರ್ ಅವರು ಗೆಲ್ತಾರೆ ಅಂತೇಳ್ಬಿಟ್ಟು ಯಾವುದೇ ಥರ ಒಂದು 20% ಲೀಡರ್ಸು ಅವ್ರ ಪರವಾಗಿ ಕೆಲಸ ಮಾಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಅವರು ಅದೃಷ್ಟ ಚೆನ್ನಾಗಿದೆ, ಗೆದ್ದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಉತ್ತರದಿಂದ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರಿಗಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸುಧಾಕರ್ನಿಂದ ಯಲಹಂಕ ಕ್ಷೇತ್ರ ಮುಂದೆ ಒಂದು ಸ್ವಲ್ಪ ಬದಲಾವಣೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನಕ್ಕೆ ಅಂತೇಳಿದರೆ, ದೌರ್ಜನ್ಯ ನಡೆಸಿ ಇವತ್ತು ಜಗನ್ಮೋಹನ್ ರೆಡ್ಡಿ ನೆಲ ಕಚ್ಚಿದ್ದಾರೆ. ಅದರಿಂದ ಇನ್ನು ಮುಂದೆ ಯಲಹಂಕ ಕ್ಷೇತ್ರಕ್ಕೆ ಸುಧಾಕರ್ ಒಂದು ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸರ್, ಇವತ್ತು ಜನಗಳು ಏನು ತೀರ್ಪು ಕೊಟ್ಟಿದ್ದಾರೆ, ಕುಮಾರಣ್ಣನಿಗೆ ಅಮೋಘವಾದಂಥ ಜನಬೆಂಬಲದೊಂದಿಗೆ ಗೆದ್ದಿದ್ದಾರೆ. ಇವತ್ತು ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಕುತಂತ್ರ ರಾಜಕಾರಣ ಮಾಡಿದ್ರು ಅದೆಲ್ಲ ಜನಗಳ ಮುಂದೆ ನಡೆಯಲ್ಲ ಅಂತೇಳ್ಬಿಟ್ಟು ಜನ ತೋರಿಸ್ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ, ಜನಗಳ ಹತ್ರ ನಾವು ಅವ್ರಿಗೆ ಏನು ಸೇವೆ ಮಾಡ್ತೀವಿ, ಅವ್ರ ಹತ್ರ ಯಾವ ರೀತಿ ನಡ್ಕೊಳ್ತೀವಿ ಅದನ್ನೇ ಜನ ಎತ್ತಿ ಹಿಡಿಯೋದು. ಇವತ್ತು ಆ ಕೆಲಸ ಆಗಿದೆ. ಗ್ರಾಮಾಂತರದಲ್ಲಾಗಲಿ, ಮಂಡ್ಯದಲ್ಲಾಗಲಿ, ಕೋಲಾರದಲ್ಲಾಗಲಿ ಇದೆಲ್ಲ ನಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಜನ. ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಒಕ್ಕಲಿಗರ ಓಟು ತುಂಬ ಜಾಸ್ತಿ ಇದೆ. ಆಮೇಲೆ ಮೋದಿ ಅಲೆಯಿಂದ ಸುಧಾಕರ್ ಅವರು ಗೆಲ್ತಾರೆ ಅಂತೇಳ್ಬಿಟ್ಟು ಯಾವುದೇ ಥರ ಒಂದು 20% ಲೀಡರ್ಸು ಅವ್ರ ಪರವಾಗಿ ಕೆಲಸ ಮಾಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಅವರು ಅದೃಷ್ಟ ಚೆನ್ನಾಗಿದೆ, ಗೆದ್ದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಉತ್ತರದಿಂದ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರಿಗಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸುಧಾಕರ್ನಿಂದ ಯಲಹಂಕ ಕ್ಷೇತ್ರ ಮುಂದೆ ಒಂದು ಸ್ವಲ್ಪ ಬದಲಾವಣೆ ಆಗಲಿ ಅಂತೇಳ್ಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನಕ್ಕೆ ಅಂತೇಳಿದರೆ, ದೌರ್ಜನ್ಯ ನಡೆಸಿ ಇವತ್ತು ಜಗನ್ಮೋಹನ್ ರೆಡ್ಡಿ ನೆಲ ಕಚ್ಚಿದ್ದಾರೆ. ಅದರಿಂದ ಇನ್ನು ಮುಂದೆ ಯಲಹಂಕ ಕ್ಷೇತ್ರಕ್ಕೆ ಸುಧಾಕರ್ ಒಂದು ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛೆಪಡ್ತೀನಿ.